ಓಂ ಶಾಂತಿ. ಧಾರಣೆಯೇ ಧರ್ಮವಾಗಿದೆ. ಯಾವುದು ಜ್ಞಾನ ನಮ್ಮಲ್ಲಿ ಧಾರಣೆ ಮಾಡಿಸುತ್ತದೆ ಅದೇ ನಿಜ ಅರ್ಥದಲ್ಲಿ ಧರ್ಮವಾಗಿದೆ. ಧಾರಣೆ ಯಾವುದು? ದಿವ್ಯ ಗುಣಗಳ ಧಾರಣೆ, ಮೌಲ್ಯ ಗುಣಗಳು ಎಂದು ಅರ್ಥ. ಸ್ವಯಂನನ್ನು ಶ್ರೇಷ್ಠ ಮಾಡಿಕೊಳ್ಳುವ ಬಗೆ ಹೇಗೆ? ಪರಮಾತ್ಮ ಗೈಡ್ ಆಗಿ ಮಾರ್ಗ ತೋರಿಸುವರು, ಶ್ರೇಷ್ಠ ಫಲ ಕೊಡುವರು. ಪರಮಾತ್ಮ ಒಳ್ಳೆಯ ಗೆಳೆಯ, ಫ್ರೆಂಡ್, ಸ್ನೇಹಿಯಾಗಿದ್ದಾರೆ. ಆ ಸ್ನೇಹದ ಕಾರಣದಿಂದ ಪರಮಾತ್ಮನಲ್ಲಿ ನಂಬಿಕೆ, ವಿಶ್ವಾಸವಿಟ್ಟು ಆಂತರಿಕ ವಿಷಯಗಳನ್ನು ಪರಮಾತ್ಮನ ಎದುರಿಗೆ ಸ್ಪಷ್ಟಪಡಿಸುತ್ತಾರೆ. ಪ್ರತಿಯೊಂದು ಗಳಿಗೆ ಎಲ್ಲೇ ಇರಬಹುದು, ಸ್ನೇಹಿ ರೂಪದಲ್ಲಿ ಓಗೊರೆದಾಗ ಪರಮಾತ್ಮ ಸಹಕರಿಸುವರು. ಪರಮಾತ್ಮ ಗೈಡ್, ಮಾರ್ಗದರ್ಶಕ. ಕಾರಣ ಪರಮಾತ್ಮನನ್ನು ಕುರಿತು ಮುಕ್ತಿ ಕೊಡು ಎಂದು ಬೇಡುವರು. ಕರ್ಮಗಳ ರಹಸ್ಯ ತಿಳಿಸಿಕೊಟ್ಟು ರಾಜಯೋಗ ಶಿಕ್ಷಣದಲ್ಲಿ ಕರ್ಮಯೋಗ ಕಲಿಸಿ ವಿಕರ್ಮಗಳಿಂದ ಮುಕ್ತ ಮಾಡಿ ವಿಕರ್ಮಾಜೀತರಾಗಲು ರಾಜಯೋಗ ಶಿಕ್ಷಣದಿಂದ ಜಾಗೃತ ಮಾಡುವರು. ರಾಜಯೋಗ ಅಭ್ಯಾಸ ಮಾಡಿ ವಿಕರ್ಮಗಳ ವಿನಾಶ ಹಾಗೂ ಜೀವನ ಬಂಧನದಿಂದ ಜೀವನ ಮುಕ್ತರಾಗುತ್ತೇವೆ. ದುಃಖದ ಜಗತ್ತಿನಿಂದ ಮುಕ್ತ ಮಾಡಿ ಪ್ರತಿಯೊಂದು ರೀತಿಯಿಂದ ಮುಕ್ತ ಸ್ಥಿತಿ ತಂದು ಮುಕ್ತಿ ಮಾಡಿ ಎಲ್ಲ ಆತ್ಮರುಗಳನ್ನು ಮುಕ್ತಿಧಾಮಕ್ಕೆ, ಆತ್ಮರುಗಳ ಮನೆಗೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ಸರ್ವ ಸಂಬಂಧಿ ಆಗಿದ್ದಾರೆ. ಮಾನವನಿಗೆ ಅನೇಕ ಸಂಬಂಧಗಳಿವೆ. ಪರಮಾತ್ಮ ತಂದೆ, ನಾವೆಲ್ಲ ಮಕ್ಕಳಾಗಿದ್ದೇವೆ. ಪರಮಾತ್ಮ ಶಿಕ್ಷಕ, ಮನುಷ್ಯಾತ್ಮರು ಶಿಷ್ಯರು. ಪರಮಾತ್ಮ ಗುರು, ನಿಜವಾದ ಸದ್ಗುರು, ಏಕೆಂದರೆ ಸದ್ಗತಿದಾತ ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ಜ್ಞಾನ ಸಾಗರ, ಪ್ರೇಮ ಸಾಗರ, ಸುಖದ ಸಾಗರ, ಆನಂದ ಸಾಗರ. ಈ ಗುಣಗಳ ಅನುಭವ ಮಾಡುವುದಾದರೆ ರಾಜಯೋಗ ಕಲಿಯಬೇಕು. ಪರಮಾತ್ಮನು ಸರ್ವ ಆತ್ಮರ ತಂದೆ ಆಗಿದ್ದಾರೆ. ಪ್ರಪಂಚದಲ್ಲಿ ಎಲ್ಲರೂ ಪರಮಾತ್ಮನನ್ನು ಒಂದು ಜ್ಯೋತಿ ಎಂದು ಹೇಳುತ್ತಾರೆ. ಗೋಪೇಶ್ವರ, ರಾಮೇಶ್ವರ, ಅಮರನಾಥ, ವಿಶ್ವನಾಥ, ಮಹಾಕಾಲೇಶ್ವರ, ಮುಕ್ತೇಶ್ವರ ಇತ್ಯಾದಿ ಅನೇಕ ಶಿವ ದೇವಾಲಯಗಳು ಭಾರತದಲ್ಲಿವೆ. ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಪೌರಾಣಿಕ ಕಥೆ ಬರೆಯಲಾಗಿದೆ. ಗೋಪೇಶ್ವರದಲ್ಲಿ ಕೃಷ್ಣನು ಶಿವಲಿಂಗವು ಪೂಜಿಸಿದ್ದು ಆ ಲಿಂಗವನ್ನು ಗೋಪೇಶ್ವರ ಎಂದು ಹೆಸರಿಸಲಾಯಿತು. ರಾಮೇಶ್ವರದಲ್ಲಿ ರಾಮನು ಪ್ರತಿಷ್ಠಾಪಿಸಿ ಪೂಜಿಸಿದ ಲಿಂಗವು ರಾಮೇಶ್ವರ ಎಂದು ಕರೆಯುವರು. ಆದಿಯಲ್ಲಿ ದೇವತೆಗಳು ಪರಮಾತ್ಮನನ್ನು ಪೂಜಿಸಿದ್ದು ದಾಖಲೆಗಳಿವೆ. ಇವೆಲ್ಲವೂ ಪರಮಾತ್ಮನು ಜ್ಯೋತಿ ಬಿಂದು ಎಂದು, ಸ್ವರೂಪನೆಂದು, ಶಿವಲಿಂಗು ಪರಮಾತ್ಮನ ಚಿಹ್ನೆ ಎಂದು ಸ್ಪಷ್ಟಪಡಿಸುತ್ತದೆ. ಭಕ್ತಿ ಮಾರ್ಗದಲ್ಲಿ ದೇವತೆಗಳ ನಾಮಸ್ಮರಣೆ ಮಾಡುವಾಗ ಕೃಷ್ಣ ದೇವತಾಯ ನಮಃ, ಶ್ರೀರಾಮ ದೇವತಾಯ ನಮಃ, ಶ್ರೀ ಬ್ರಹ್ಮ ದೇವತಾಯ ನಮಃ, ಶ್ರೀ ವಿಷ್ಣು ದೇವತಾಯ ನಮಃ ಎಂದು ಈ ರೀತಿ ನಾಮ ಜಪಿಸುವರು. ಆದರೆ ಪರಮಾತ್ಮನಿಗೆ ಶಿವ ಪರಮಾತ್ಮಾಯ ನಮಃ ಎಂದು ನಾಮವನ್ನು ಜಪಿಸುತ್ತಾರೆ. ದೇವತೆಗಳು ದೇವತಾಯ ನಮಃ ಎಂದು ಶಬ್ದ ಜೋಡಿಸುವರು. ಶಿವ ಪರಮೇಶ್ವರನಿಗೆ ಶಿವ ಪರಮಾತ್ಮನೇ ನಮಃ ಅಂದರೆ ಪರಮಾತ್ಮಾಯ ನಮಃ ಎಂದು ಹೇಳುವರು. ವ್ಯತ್ಯಾಸ ಇದೆ ತಾನೇ? ಇದರಿಂದ ತಿಳಿಯಲ್ಪಡುವುದೇನೆಂದರೆ ದೇವತೆಗಳಿಗಿಂತಲೂ ಪರಮಾತ್ಮನು ಬೇರೆ ಆಗಿದ್ದಾರೆ. ದೇವತೆಗಳು ಅನೇಕ, ಪರಮಾತ್ಮ ಒಬ್ಬನೇ ಏಕೇಶ್ವರ ಆಗಿದ್ದಾರೆ. ನಾವು ಭಾರತೀಯರು ಜ್ಯೋತಿರ್ಲಿಂಗಂ ಎಂದು ಕರೆದರೆ ಕ್ರೈಸ್ತ ಧರ್ಮದವರು ಜೆಹುವಾ, ಮುಸಲ್ಮಾನರು ಅಲ್ಲಾ ಏಕ್ ನೂರ್ ಎಂದು ಹೇಳುವರು. ಮಹಾವೀರ್, ಜೈನರು ಅರ್ಹಂತ್ ಎಂದು, ಬುದ್ಧನು ಜ್ಯೋತಿ ಎಂದು ಕರೆದರು. ಯಾರೂ ಸಹ ಮೂರ್ತಿ ಬಗ್ಗೆ ವರ್ಣನೆ ಮಾಡಿಲ್ಲ. ಎಲ್ಲರೂ ನಿರಾಕಾರ ಬೆಳಕು ಜ್ಯೋತಿಯ ಆಕಾರವನ್ನೇ ಸಮರ್ಥಿಸಿದ್ದಾರೆ. ಮೊದಲು ಏಕೇಶ್ವರ ತತ್ವ ಇದ್ದದ್ದು ಕಂಡುಬರುತ್ತದೆ. ಕಾಲಾನಂತರ ಅದು ಬಹು ದೇವೋಪಾಸನ ಆಗಿದ್ದು ತಿಳಿದು ಬರುತ್ತದೆ. ವೇದ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ, ಪರಮಾತ್ಮನು ಏಕಂ ಸತ್ ಆನಂದ ಸ್ವರೂಪಂ ಎಂದು ವರ್ಣಿಸಿದ್ದಾರೆ. ನಿಜಾನಂದ ಸ್ವರೂಪಂ, ಸತ್ ಚಿತ್ ಆನಂದ ಸ್ವರೂಪಂ ಹಾಗೂ ಸಚ್ಚಿದಾನಂದ ಸ್ವರೂಪಂ ಎಂದು ಪರಮಾತ್ಮನ ವರ್ಣನೆ ಇದೆ. ಶಿವ ದೇವಾಲಯಗಳಲ್ಲಿ ದೀಪ ಬೆಳಗಿಸಿ ಆರಾಧಿಸುವರು. ಕ್ರಿಶ್ಚಿಯನ್ ಕ್ಯಾಂಡಲ್ ದೀಪ ಬೆಳಗಿಸುವರು. ಇವೆಲ್ಲವೂ ಆತ್ಮಜ್ಯೋತಿಯ ಆಕಾರ, ಬೆಳಕು ಸ್ವರೂಪ ಎಂದು ಸೂಚಿಸುತ್ತದೆ. ಜಪಾನ್ನಲ್ಲಿ ಲಿಂಗಾಕಾರದ ಕಲ್ಲನ್ನಿಟ್ಟು ಅವರು ಅದರ ಮೇಲೆ ಧ್ಯಾನವನ್ನು ಕೇಂದ್ರೀಕೃತ ಮಾಡುತ್ತಾರೆ. ಅದಕ್ಕೆ ಅವರು ಚಿನ್ಕಿನ್ ಸೇಕಿ ಎಂದು ಹೇಳುವರು. ಎಲ್ಲ ಧರ್ಮದವರ ಪ್ರಕಾರ ಪರಮಾತ್ಮ ಒಬ್ಬನೇ. ಆತ್ಮರುಗಳು ತಂದೆ ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ಸರ್ವ ಆತ್ಮರ ತಂದೆ ಪಿತ ಆಗಿದ್ದಾರೆ. ಅದಕ್ಕೋಸ್ಕರ ಹೇಳಲಾಗಿದೆ, ಸರ್ವಧರ್ಮಾನಿ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂದು. ಅಂದರೆ ಸರ್ವ ದೇಹ ಮತ್ತು ದೇಹದ ಧರ್ಮಗಳಿಂದ ತೊರೆದು ನನ್ನಲ್ಲಿ ನೀನು ಶರಣು ಬಾ, ಆವಾಗ ನಾನು ನಿನಗೆ ಎಲ್ಲ ಪಾಪಗಳಿಂದ ಮುಕ್ತ ಮಾಡುತ್ತೇನೆ ಎಂದು ಹೇಳಲಾಗಿದೆ. ಓಂ ಶಾಂತಿ.